ನಮಸ್ತೆ ಬಂಧುಗಳೇ, ಜನಿ ಟ್ರಸ್ಟ್ ಬ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಉತ್ತಮ ಮಾಹಿತಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮೆಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ. ಸ್ನೇಹಿತರೆ, ಇದುವರೆಗೂ ನಾವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, KAS ಮತ್ತು ಕಾಲೇಜು ವಿದ್ಯಾರ್ಥಿಗಳು, ಶಾಲಾ ವಿದ್ಯಾರ್ಥಿಗಳಿಗೋಸ್ಕರ ಸುಮಾರು 27 ಪ್ರಬಂಧಗಳನ್ನು ನಾವು ನಿಮಗೆ ನೀಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಇದು 28ನೇ ಪ್ರಬಂಧ. ಇದು ತುಂಬ ಮುಖ್ಯವಾದಂತಹ ಪ್ರಯತ್ನ. ಅದರಲ್ಲೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೋಸ್ಕರ ತುಂಬ ಮುಖ್ಯವಾದಂತಹ ಪ್ರಬಂಧ ಮೌನ ಬಿಕ್ಕಟ್ಟು, ದ ಸೈಲೆಂಟ್ ಕ್ರೈಸಿಸ್ ಎನ್ನುವಂತಹ ವಿಚಾರವನ್ನು ಇಟ್ಕೊಂಡು ನಾವಿವತ್ತು ಪ್ರಬಂಧವನ್ನು, ಇದು ತುಂಬ ಮುಖ್ಯವಾದಂತಹ ಕ್ರೈಸಿಸ್ ಕೂಡ ಹೌದು. ಆಧುನಿಕ ಜಗತ್ತಿನಲ್ಲಿ ಮಾನಸಿಕ ಖಿನ್ನತೆಗೆ ತುಂಬ ವಿದ್ಯಾರ್ಥಿಗಳು ಒಳಗಾಗಿ ತಮ್ಮ ಜೀವನವನ್ನು ಕಳೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಮೌನ ಬಿಕ್ಕಟ್ಟು, ವಿದ್ಯಾರ್ಥಿ ಆತ್ಮಹತ್ಯೆ, ಅದಕ್ಕೆ ಕಾರಣಗಳೇನು, ಪರಿಣಾಮಗಳೇನು ಮತ್ತು ಪರಿಹಾರಗಳೇನು ಅನ್ನುವಂಥನ್ನು ತಿಳಿಸುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅನ್ನೋಂಥ ಮಾತನ್ನು ನಾವು ಯಾವಾಗಲೂ ಕೇಳಿರ್ತೀವಿ. ಅದು ತುಂಬ ಪ್ರಸಿದ್ಧವೂ ಕೂಡ ಆಗಿರುವಂಥದ್ದು ಮತ್ತು ಸತ್ಯನೂ ಕೂಡ ಹೌದು. ಒಬ್ಬ ವಿದ್ಯಾರ್ಥಿ ತನ್ನ ವಿದ್ಯಾರ್ಥಿ ಜೀವನದಲ್ಲಿ ಹೊಸ ಹೊಸ ಸ್ನೇಹಿತರು, ವಿದ್ಯಾರ್ಚನೆ ಮತ್ತು ಯಾವುದೇ ಗೊಂದಲಗಳಿಲ್ಲದೆ, ಯಾವುದೇ ಜೀವನದ ಜಂಜಾಟಗಳಿಲ್ಲದೆ, ಅದು ಪ್ರತಿಯೊಂದು ವಿಚಾರಗಳನ್ನು ರೋಮಾಂಚಕಾರಿಯಾಗಿ ಅನುಭವಿಸುವಂತಹ ಕ್ಷಣ. ಅದು ಯಾವುದೇ ಟೆನ್ಷನ್ ಇರಲ್ಲ. ಎಲ್ಲ ಪೇರೆಂಟ್ಸ್ಗಳು ನೋಡ್ಕೊಳ್ತಿರ್ತಾರೆ, ಎಲ್ಲವೂ ವ್ಯವಸ್ಥಿತವಾಗಿ ಸಿಗ್ತಾ ಇರುತ್ತೆ. ಹಾಗಾಗಿ ಅದೊಂದು ನಿರಾತಂಕದ ಬದುಕು, ಯಾವುದೇ ಟೆನ್ಷನ್ ಇಲ್ಲದೆ ಇರುವಂತಹ ಬದುಕು, ತುಂಬ ಲೈಫನ್ನು ಎಂಜಾಯ್ ಮಾಡುವಂತಹ ಬದುಕು ಅಂತ ನಾವು ಯಾವಾಗಲೂ ಹೇಳ್ತಾನೆ ಇರ್ತೀವಿ ಸ್ನೇಹಿತರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ವಿರೋಧ ಅನ್ನೋ ರೀತಿ ಒತ್ತಡದಾಯಕವೋ ಆಘಾತಕಾರಿಯೋ ಅಂತ ಅನಿಸೋದಕ್ಕೆ ಶುರುವಾಗಿದೆ. ಸ್ನೇಹಿತರೆ, ವಿದ್ಯಾರ್ಥಿಗಳು ಶೈಕ್ಷಣಿಕ ಒತ್ತಡಗಳನ್ನು ಎದುರಿಸಲಾಗ್ತಾ ಇಲ್ಲ, ಸಾಮಾಜಿಕ ನಿರೀಕ್ಷೆಗಳನ್ನು ಈಡೇರಿಸಲಾಗದೆ, ಆರ್ಥಿಕ ಹೊರೆಗಳನ್ನು ನಿಯಂತ್ರಿಸಲಾಗದೆ, ಅವರ ವೈಯಕ್ತಿಕ ಅಭದ್ರತೆಗಳನ್ನು ಹೆಚ್ಚು ಮಾಡ್ಕೊಳ್ತಾ ಇರೋದ್ರಿಂದ ಅನೇಕ ವಿದ್ಯಾರ್ಥಿಗಳು ಆತ್ಮಹತ್ಯೆಯ ದಾರಿಯನ್ನು ಹಿಡಿತಾ ಇದ್ದಾರೆ. ಸ್ನೇಹಿತರೆ, ಇಂದಿನ ವಿದ್ಯಾರ್ಥಿಗಳು ಮಾನಸಿಕವಾಗಿ ಸಂಕುಚಿತಗೊಳ್ತಾ ಇದ್ದು ಆತ್ಮಹತ್ಯೆಯೇ ತಮ್ಮ ಸಮಸ್ಯೆಗೆ ಏಕೈಕ ಮಾರ್ಗ ಅಂತ ಭಾವಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಆತ್ಮಹತ್ಯೆ ಬೆಳೆಯುತ್ತಿರುವ ಜಾಗತಿಕ ಬಿಕ್ಕಟ್ಟಾಗಿ ಮಾರ್ಪಟ್ಟಿರುವಂಥದ್ದನ್ನು ನಾವೆಲ್ಲರೂ ಗಮನಿಸ್ಬೋದು. ಇದು ದೇಶ, ಸಂಸ್ಕೃತಿ ಹಾಗೂ ಶೈಕ್ಷಣಿಕ ವ್ಯವಸ್ಥೆಯನ್ನು ಮೀರಿ ಬೆಳೀತಾ ಇರುವಂತಹ ಒಂದು ಸಿಸ್ಟಮ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಗೆ ಸಂಬಂಧಿಸಿದಂತಹ ಕಾರಣ, ಪರಿಣಾಮ ಮತ್ತು ತಡೆಗಟ್ಟುವ ಕ್ರಮಗಳನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರೋದು ಅತಿ ಮುಖ್ಯ ಆಗಿದೆ. ಇದರಿಂದ ಸಮಾಜ ಮತ್ತು ಮುಖ್ಯವಾಗಿ ಪೋಷಕರು ಎಚ್ಚೆತ್ತುಕೊಳ್ಬೇಕಾಗಿದೆ. ಆತ್ಮಹತ್ಯೆಯಂತಹ ಹೃದಯ ವಿದ್ರಾವಕ ಘಟನೆಯ ಪರಿಸ್ಥಿತಿಯನ್ನು ಹತೋಟಿಗೆ ತಂದು ಯುವ ಜನಾಂಗವನ್ನು ರಕ್ಷಿಸಬೇಕಾದಂತಹ ಕೆಲಸ ಕುಟುಂಬ, ಸಮಾಜ ಮತ್ತು ಸರ್ಕಾರದ್ದಾಗಿದೆ ಅನ್ನುವಂಥದ್ದನ್ನು ನಾವು ಪ್ರಾರಂಭದಲ್ಲೇ ಹೇಳಬೇಕಾಗಿದೆ. ಸ್ನೇಹಿತರೆ, ಹಾಗಾದರೆ ಆತ್ಮಹತ್ಯೆಯ ಪ್ರಮಾಣವನ್ನು ನಾವು ನೋಡೋದಾದರೆ ಪ್ರಪಂಚದಾದ್ಯಂತ ಕಂಡುಬರುವಂತಹ ಈ ಆತ್ಮಹತ್ಯೆ ಪ್ರಕರಣಗಳು ಕಠೋರ ಚಿತ್ರಣವನ್ನೇ ತೆರೆದಿಡುವಂತಹ ಕೆಲಸವನ್ನು ಮಾಡುತ್ತವೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಜಾಗತಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವಂತಹ 15ರಿಂದ 29 ವರ್ಷ ವಯಸ್ಸಿನವರು ಸಾವಿಗೆ ವಿದ್ಯಾರ್ಥಿ ಬದುಕಿನ ಒತ್ತಡಗಳು ಪ್ರಮುಖವಾದಂತಹ ಕಾರಣ ಆಗಿದೆ. ಭಾರತ, ಯುನೈಟೆಡ್ ಸ್ಟೇಟ್ಸ್, ದಕ್ಷಿಣ ಕೊರಿಯಾ ಮತ್ತು ಜಪಾನ್ನಂತಹ ದೇಶಗಳಲ್ಲಿ ವಿದ್ಯಾರ್ಥಿಗಳ ಆತ್ಮಹತ್ಯೆಯು ಆಗಾಗ್ಗೆ ಸಂಭವಿಸ್ತಾನೆ ಇರುತ್ತೆ. ಇದರಿಂದ ಇದೊಂದು ಮಾನಸಿಕ ದುರ್ಬಲತೆ ಅನ್ನೋದರ ಜೊತೆಗೆ ಸಾಮಾಜಿಕ ಸಮಸ್ಯೆಯೂ ಕೂಡ ಆಗಿದೆ. ಇತ್ತೀಚೆಗೆ ಇದೊಂದು ದೊಡ್ಡ ಸಾಮಾಜಿಕ ಸಮಸ್ಯೆಯಾಗಿದೆ. 2021ರಲ್ಲಿ ಭಾರತದಲ್ಲಿ 13,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಆತ್ಮಹತ್ಯೆಗಳ ವರದಿಯಾಗಿರುವಂಥದ್ದು. ಇದು ದಿನಕ್ಕೆ ಸುಮಾರು 35ಕ್ಕೂ ಹೆಚ್ಚಿನ ಸಂಖ್ಯೆಯದಾಗಿದೆ. ಇಲ್ಲಿ ಹೇಳ್ತಾ ಇರೋದು ಕೇವಲ ಅಂಕಿಅಂಶಗಳಲ್ಲ. ಇದು ಎಷ್ಟೋ ವಿದ್ಯಾರ್ಥಿಗಳ ನನಸಾಗದ ಕನಸುಗಳು ಇದರಲ್ಲಿದೆ, ಕಳೆದು ಹೋದ ಭವಿಷ್ಯಗಳು ಇದರಲ್ಲಿದೆ, ಛಿದ್ರಗೊಂಡಂತಹ ಕುಟುಂಬಗಳನ್ನು ಇದು ಪ್ರತಿನಿಧಿಸುತ್ತದೆ ಅನ್ನೋದನ್ನು ಹೇಳೋದಕ್ಕೆ ಬೇಸರ ಆಗುತ್ತೆ. ಸ್ನೇಹಿತರೆ, ಇನ್ನು ನಾವು ವಿದ್ಯಾರ್ಥಿಗಳ ಆತ್ಮಹತ್ಯೆಯ ಕಾರಣಗಳನ್ನು ನಾವು ತಿಳ್ಕೊಳ್ಳೋದಾದರೆ ನಾವು 5 ಕಾರಣಗಳನ್ನು ಪಟ್ಟಿ ಮಾಡ್ಬೋದು. ಈಗ ಕೆಲವೊಂದು ಅಂಶಗಳನ್ನ ಇಟ್ಕೊಂಡು, 1 ಶೈಕ್ಷಣಿಕ ಒತ್ತಡ, 2ನೇದು ಮಾನಸಿಕ ಆರೋಗ್ಯ ಸಮಸ್ಯೆಗಳು, 3ನೇದು ಬೆದರಿಸುವಿಕೆ ಮತ್ತು ಸಾಮಾಜಿಕ ಪ್ರತ್ಯೇಕತೆ, 4 ಕೌಟುಂಬಿಕ ಸಮಸ್ಯೆಗಳು, 5 ಬೆಂಬಲ ವ್ಯವಸ್ಥೆಗಳ ಕೊರತೆ. ಈ 5 ಅಂಶಗಳು ಪ್ರಮುಖ ಕಾರಣಗಳು ಅಂತ ನಾನಾದರೂ ಭಾವಿಸಿದ್ದೀನಿ. ಸ್ನೇಹಿತರೆ, ಹಾಗಾದರೆ ಒಂದೊಂದಾಗಿ ನಾವು ನೋಡೋದಾದರೆ ಶೈಕ್ಷಣಿಕ ಒತ್ತಡ ಹೇಗೆ? ವಿದ್ಯಾರ್ಥಿಗಳ ಆತ್ಮಹತ್ಯೆಗೆ ಪ್ರಮುಖ ಕಾರಣ ಅಂದರೆ ಅದು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡಬೇಕು ಅನ್ನುವಂಥ ತೀವ್ರವಾದಂಥ ಒತ್ತಡ. ಅದು ಪೋಷಕರಿಂದ ಮತ್ತು ಶಿಕ್ಷಣ ಸಂಸ್ಥೆಗಳಿಂದ, ಎರಡರಿಂದನೂ ಇರಬಹುದು. ಇದು ಪೋಷಕರಿಂದ ಮತ್ತು ಶಿಕ್ಷಣ ಸಂಸ್ಥೆಗಳಿಂದ ಇರುತ್ತೆ. ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಪಡಿಬೇಕು ಅನ್ನುವಂಥ ವೈಯಕ್ತಿಕ ಆಸಕ್ತಿಯಿಂದನೂ ಕೂಡ ಅಸಾಧಾರಣ ಪ್ರಯತ್ನಕ್ಕೆ ವಿದ್ಯಾರ್ಥಿಗಳು ತೊಡಗ್ತಾ ಇದ್ದಾರೆ. ಇದು ಕೂಡ ಮುಖ್ಯ ಆಗಿದೆ. ಇನ್ನು ಹೆಚ್ಚಿನ ಸಂಬಳದ ಉದ್ಯೋಗ ಪಡ್ಕೋಬೇಕು ಅಂದರೆ ಒಂದು ಒಳ್ಳೆ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಓದಬೇಕು, ಒಳ್ಳೆ ಅಂಕಗಳನ್ನು ಪಡ್ಕೊಳ್ಬೇಕು ಅನ್ನುವಂತಹ ಅತೀವ ಹಂಬಲದಿಂದ ಅವರನ್ನು ಶೈಕ್ಷಣಿಕವಾಗಿ ಕುಗ್ಗಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಸ್ನೇಹಿತರೆ, ಇನ್ನು ಕುಟುಂಬ ಮತ್ತು ಸಮಾಜವು ಅವರ ಮೇಲೆ ನಿರೀಕ್ಷೆಗಳ ಹೊರೆಯನ್ನು ಏರೋದ್ರಿಂದ ಒತ್ತಡ ಹೆಚ್ಚಾಗಿ ಆತ್ಮಹತ್ಯೆಯ ದಾರಿಯನ್ನು ಹಿಡಿಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.
ಇನ್ನು ಎರಡನೇದು ನಾವು ನೋಡೋದಾದರೆ ಮಾನಸಿಕ ಆರೋಗ್ಯ ಸಮಸ್ಯೆಗಳು. ಇತ್ತೀಚಿನ ವಿದ್ಯಾರ್ಥಿಗಳಲ್ಲಿ ಆತಂಕ, ಖಿನ್ನತೆ, ದ್ವಿಧ್ರುವಿ ಅಸ್ವಸ್ಥತೆ ಮತ್ತಿತರ ಸಾಮಾಜಿಕ ಆರೋಗ್ಯ ಸ್ಥಿತಿಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ. ಮಾನಸಿಕವಾಗಿ ಇವತ್ತಿನ ಆಧುನಿಕ ಯುವಜನಾಂಗ ವಿದ್ಯಾರ್ಥಿಗಳು ಕುಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅವರ ಈ ಸ್ಥಿತಿಯನ್ನು ಸೋಮಾರಿತನ ಅನ್ಕೋತೀವಿ. ಬಹಳ ಸಾರಿ ನಾವು ಅನಾಸಕ್ತಿ ಅಂತೆಲ್ಲ ತಪ್ಪಾಗಿ ಅರ್ಥ ಮಾಡಿಕೊಂಡು ಅವರನ್ನು ಬೈಯುವಂಥ ಕೆಲಸವನ್ನು ಮಾಡ್ತೀವಿ. ಇದರಿಂದ ಅವರು ತಮ್ಮ ಮಾನಸಿಕ ಅನಾರೋಗ್ಯಕ್ಕೆ ಚಿಕಿತ್ಸೆ ಪಡೆಯೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅಂದರೆ ಅವರು ಮತ್ತಷ್ಟು ಮಾನಸಿಕವಾಗಿ ಕುಗ್ಗಿಸುವಂತಹ ಕೆಲಸವನ್ನು ನಾವೇ ಮಾಡ್ತಾ ಇದ್ದೀವಿ. ಅಂಥ ವಿದ್ಯಾರ್ಥಿಗಳು ತಮ್ಮ ಮಾನಸಿಕ ಅನಾರೋಗ್ಯದಲ್ಲಿ ಬಳಲ್ತಾ ಸಮಾಜದಿಂದ, ವ್ಯವಸ್ಥೆಯಿಂದ, ಕುಟುಂಬದಿಂದ, ಶೈಕ್ಷಣಿಕ ವ್ಯವಸ್ಥೆಯಿಂದ ದೂರ ಆಗುವಂಥ ಕೆಲಸವನ್ನು ಮಾಡ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಯೋಗಕ್ಷೇಮಕ್ಕಿಂತ ಅವರ ಕಾರ್ಯಕ್ಷಮತೆಗೆ ಆದ್ಯತೆ ನೀಡುವಂತಹ ಶೈಕ್ಷಣಿಕ ಪರಿಸರದಲ್ಲಿ ಮಾನಸಿಕ ಆರೋಗ್ಯವನ್ನು ನಿರ್ಲಕ್ಷಿಸ್ತಾ ಇದೆ. ಸೊ ಇನ್ನು ಮೂರನೇದು ನೋಡೋದಾದರೆ ಬೆದರಿಸುವಿಕೆ ಮತ್ತು ಸಾಮಾಜಿಕ ಪ್ರತ್ಯೇಕತೆ. ಇಲ್ಲಿ ಗೆಳೆಯರ ಒತ್ತಡ ಮತ್ತು ಹೋಲಿಕೆಯಿಂದಾಗಿ ವಿದ್ಯಾರ್ಥಿಗಳಿಗೆ ಅಸಮರ್ಪಕತೆಯ ಭಾವನೆಗಳು ಬೆಳೆದು ಸ್ವಾಭಿಮಾನವನ್ನು ಕುಗ್ಗಿಸುವಂತಹ ಕೆಲಸವನ್ನು ಮಾಡ್ತೀವಿ. ಅಂದರೆ ಪಿಯರ್ ಗ್ರೂಪ್ ಪ್ರೆಷರ್ಸ್ ಏನಿರುತ್ತೋ ಅದು ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಅವ್ನು ಜಾಸ್ತಿ, ಅವ್ನು ಕಡಿಮೆ, ಅವ್ನು ಚೆನ್ನಾಗಿ ಓದ್ತಾನೆ, ಇವ್ನು ಚೆನ್ನಾಗಿ ಓದಲ್ಲ, ಈ ಥರ ಹೋಲಿಕೆಗಳು ಕೂಡ ಅವರನ್ನು ಸ್ವಾಭಿಮಾನವನ್ನು ಕುಗ್ಗಿಸುವಂಥ ಕೆಲಸವನ್ನು ಮಾಡ್ತೇವೆ. ಸಾಮಾಜಿಕ ನಿರಾಕರಣೆ ಮತ್ತು ಪ್ರತ್ಯೇಕತೆ ಅದು ನೋಟದಲ್ಲಾಗಿರ್ಬೋದು, ಲೈಂಗಿಕ ದೃಷ್ಟಿಕೋನ ಆಗಿರ್ಬೋದು, ಜಾತಿ, ಧರ್ಮ ಅಥವಾ ವೈಯಕ್ತಿಕ ನಂಬಿಕೆಗಳಿಂದಾಗಿ ನಿಷ್ಪ್ರಯೋಜಕತೆ ಮತ್ತು ಹತಾಶೆಯ ಭಾವನೆಗಳಿಗೆ ಕಾರಣವಾಗ್ಬೋದು. ಸೈಬರ್ ಬೆದರಿಸುವಿಕೆಯೂ ಕೂಡ ಇದರಲ್ಲಿ ಪ್ರಮುಖವಾಗಿದೆ ಅಂತ ನಾವು ಹೇಳಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಕೌಟುಂಬಿಕ ಸಮಸ್ಯೆಗಳು. ಕುಟುಂಬದಲ್ಲಿ ಹೊಂದಾಣಿಕೆ ಇಲ್ಲದೆ ಇರುವಂಥದ್ದು, ಪೋಷಕರ ನಿರ್ಲಕ್ಷ್ಯ ಹಾಗೂ ನಿಂದನೆಗಳು ವಿದ್ಯಾರ್ಥಿಗಳೇ ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಳ್ಳುತ್ತಿದ್ದಿವೆ ಅನ್ನುವಂತಹ ಭಾವನೆ ಮೂಡಿ ಮಾನಸಿಕ ಆರೋಗ್ಯದ ಮೇಲೆ ತೀವ್ರವಾದಂತಹ ಪರಿಣಾಮವನ್ನು ಬೀರ್ತಾ ಇದೆ. ಹೌದು, ಏನಂದರೆ ವಿದ್ಯಾರ್ಥಿಗಳೇ ಅಂದ್ಕೊಳ್ತಿದ್ದಾರೆ ನಮ್ಮ ಪೇರೆಂಟ್ಸ್ಗಳಿಗೆ ನಮ್ಮ ಬಗ್ಗೆ ಕೇರ್ ಇಲ್ಲ, ಕನ್ಸರ್ನ್ ಇಲ್ಲ ಅನ್ನೋದನ್ನು ಅವರು ಅಂದ್ಕೊಳ್ತಾ ಹೋಗ್ತಾರೆ. ವಿದ್ಯಾರ್ಥಿಗಳು ಮನೆಯಲ್ಲಿ ಭಾವನಾತ್ಮಕವಾಗಿ ಬೆಂಬಲಿತ ಆಗದೇ ಇದ್ದಾಗ ಅದು ಅವರ ಒಂಟಿತನ ಮತ್ತು ಹತಾಶೆಯ ಭಾವನೆಯನ್ನು ಉಲ್ಬಣಿಸುವಂತಹ ಕೆಲಸವನ್ನು ಮಾಡುತ್ತೆ. ಇನ್ನು ಬೆಂಬಲ ವ್ಯವಸ್ಥೆಗಳ ಕೊರತೆ. ಕುಟುಂಬಗಳು ಮಕ್ಕಳ ಮೇಲೆ ಅತಿಯಾದ ನಿರೀಕ್ಷೆಗಳನ್ನು ಏರ್ತಾ ಇರೋದ್ರಿಂದ ಒಂದೆಡೆಯಾದರೆ ಶಿಕ್ಷಣ ಸಂಸ್ಥೆಗಳು ಮಾನಸಿಕ ಒತ್ತಡದಿಂದ ಬಳಲುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅಗತ್ಯ ಆಪ್ತ ಸಮಾಲೋಚನೆ ನೀಡುವ, ಸಂಕಷ್ಟದಲ್ಲಿರುವ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವ, ಅವರ ಬೆಂಬಲಕ್ಕೆ ನಿಲ್ಲುವಂತಹ ತರಬೇತಿ ಪಡೆದ ಸಿಬ್ಬಂದಿಗಳು ಅವರಲ್ಲಿ ಇಲ್ಲದೇ ಇರುವಂಥದ್ದು ಪ್ರಮುಖವಾದಂಥ ಅಂಶ ಆಗಿದೆ. ವಿದ್ಯಾರ್ಥಿಗಳ ಒತ್ತಡ ಮತ್ತು ಮಾನಸಿಕ ಸಮಸ್ಯೆಗಳನ್ನು ನಿರ್ಲಕ್ಷಿಸಿದಾಗ ವಿದ್ಯಾರ್ಥಿಗಳು ತಮ್ಮ ಮನಸ್ಥಿತಿಗೆ ತಕ್ಕಂತೆ ನಿರ್ಧಾರ ಕೈಗೊಳ್ತಾ ಇರೋದು ವಿನಾಶಕಾರಿ ಬೆಳವಣಿಗೆಗೆ ದಾರಿ ಮಾಡಿಕೊಡ್ತಾ ಇದೆ ಸ್ನೇಹಿತರೆ. ಇದಿಷ್ಟು ಅಂಶಗಳು ಕೂಡ ವಿದ್ಯಾರ್ಥಿಗಳ ಆತ್ಮಹತ್ಯೆಗೆ ಪ್ರಮುಖ ಕಾರಣಗಳಾಗಿ ನಿಲ್ಲುತ್ತವೆ. ಇನ್ನು ನೋಡೋದಾದರೆ ವಿದ್ಯಾರ್ಥಿ ಆತ್ಮಹತ್ಯೆಯ ಪರಿಣಾಮಗಳನ್ನು ನಾವು ನೋಡೋದಾದರೆ, ವಿದ್ಯಾರ್ಥಿ ಆತ್ಮಹತ್ಯೆಯ ಪರಿಣಾಮ ವ್ಯಕ್ತಿಯನ್ನು ಮೀರಿದ ಕುಟುಂಬ ಮತ್ತು ಸಮಾಜದ ನೆಮ್ಮದಿಯನ್ನು ಹಾಳು ಮಾಡುವಷ್ಟು ಇರ್ತದೆ. ಇದು ಬರೀ ವ್ಯಕ್ತಿಗೆ ಮಾತ್ರ ಸಂಬಂಧ ಇಲ್ಲ. ಈಗ ಅವನೊಬ್ಬ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಒಂದು ವಿದ್ಯಾರ್ಥಿ ಅಂದರೆ ಅದು ಅವನಿಗೊಬ್ಬನಿಗೆ ಲಾಸ್ ಅಲ್ಲ, ಅದು ಅವನ ಕುಟುಂಬಕ್ಕೆ ಲಾಸು, ಸಮಾಜಕ್ಕೆ ಲಾಸು. ಸೊ ಹಾಗಾಗಿರೋದ್ರಿಂದ ಕುಟುಂಬಗಳು ಅಪರಾಧಿ ಭಾವನೆಯಲ್ಲಿ ತೊಳ್ಳಾಡ್ತಾ ಇರ್ತವೆ. ನಾವು ನಮ್ಮ ಮಗುನ ಕೊಂದ್ಬಿಟ್ವಿ, ನಾವೇ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋದನ್ನು ವಿದ್ಯಾರ್ಥಿ ಸತ್ತ ಮೇಲೆ ಅರ್ಥ ಮಾಡ್ಕೊಳ್ತಿದ್ದಾರೆ. ಗೆಳೆಯರು ಮತ್ತು ಸಹಪಾಠಿಗಳು ಆಘಾತಕ್ಕೊಳಗಾಗ್ತಾ ಇದ್ದಾರೆ. ಕೆಲವೊಮ್ಮೆ ಸ್ನೇಹಿತರ ಆತ್ಮಹತ್ಯೆಗೆ ತಮ್ಮನ್ನು ತಾವೇ ದೂಷಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ತಾವೂ ಕೂಡ ಖಿನ್ನತೆಗೆ ಒಳಗಾಗಿ ಬಹಳಷ್ಟು ಜನ ಮಾನಸಿಕ ಆರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ. ಇನ್ನು ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಸಂಶಯ ಮೂಡಿ ಪರಿಶೀಲನೆಗೆ ಒಳಪಡುತ್ತೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಕೂಡ ಆಗ್ತದೆ. ಇಷ್ಟಾದರೂ ಕೂಡ ಅರ್ಥಪೂರ್ಣ ಬದಲಾವಣೆಗಳಿಲ್ಲದೆ ಸಮಾಜ ಮತ್ತಷ್ಟು ಹದಗೆಡುವಂತಹ ಕೆಲಸ ಆಗ್ತಾ ಇದೆ. ಇಂದಿನ ಮಾಧ್ಯಮಗಳು ಆತ್ಮಹತ್ಯೆಯನ್ನು ಸಾಮಾನ್ಯೀಕರಿಸೋದು ಒಂದೆಡೆ ಆದರೆ, ಭಾವನಾತ್ಮಕವಾಗಿ ಕೆರಳಿಸುವ ಕೆಲಸವನ್ನು ಮತ್ತೊಂದು ಕಡೆ ಮಾಡ್ತಾ ಇದೆ. ಅದರ ಕುರಿತು ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡದೆ ಆತ್ಮಹತ್ಯೆಯನ್ನು ಸಾಂಕ್ರಾಮಿಕ ರೋಗ ಅನ್ನೋ ರೀತಿ ಮಾಡ್ತಾ ಇದ್ದಾರೆ. ಇದೊಂದು ಸಾಂಕ್ರಾಮಿಕ ಮಾನಸಿಕ ಖಿನ್ನತೆ ಅನ್ನುವಂಥದ್ದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ, ಆತ್ಮಹತ್ಯೆ ಅನ್ನೋದು ಒಬ್ರಿಗೊಬ್ಬರು ಮಾಡ್ಕೊಳ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಮಾಡಲಾಗ್ತಾ ಇದೆ ಸ್ನೇಹಿತರೆ. ಇನ್ನು ನಾವು ನೋಡೋದಾದರೆ ಸಾಮಾಜಿಕ ಮಾಧ್ಯಮದ ಪಾತ್ರ ಏನು ಅಂತ. ಈ ಸಾಮಾಜಿಕ ಮಾಧ್ಯಮದ ಪಾತ್ರ ವಿದ್ಯಾರ್ಥಿಗಳ ಆತ್ಮಹತ್ಯೆಯಲ್ಲಿ ಪ್ರಮುಖ ಪಾತ್ರವನ್ನೇ ವಹಿಸುತ್ತೆ ಅಂತಲೇ ನಾವು ಹೇಳಬೇಕು. ಯಾಕೆಂದರೆ ಡಿಜಿಟಲ್ ಯುಗ ಇದು. ಪ್ರತಿಯೊಂದಕ್ಕೂ ನಮ್ಮ ಮಕ್ಕಳು ಫೇಸ್ಬುಕ್, ವಾಟ್ಸಪ್, ಇನ್ನು ಸೋಷಿಯಲ್ ಮೀಡಿಯಾಗಳು ಬೇರೆ ಏನೇನಿದೆಯೋ ಎಲ್ಲವನ್ನು ಇನ್ಸ್ಟಾ ಈ ಥರದ್ದೆಲ್ಲ ಬಳಸೋ, ಯೂಟ್ಯೂಬ್ ಇದನ್ನೆಲ್ಲ ಬಳಸ್ತಾ ಇರೋದ್ರಿಂದ ಅವೆಲ್ಲವೂ ಕೂಡ ಇವರಿಗೆ ಇನ್ಫ್ಲೂಯೆನ್ಸ್ ಆಗ್ತಾ ಇರುತ್ತೆ. ಸಾಮಾಜಿಕ ಮಾಧ್ಯಮ ಸಂಕೀರ್ಣ ಪಾತ್ರವನ್ನು ವಹಿಸುತ್ತೆ. ಒಂದೆಡೆ ಇದು ತಮ್ಮ ಅಭಿವ್ಯಕ್ತಿಗಾಗಿ ಹಾಗೂ ಸಂಪರ್ಕಕ್ಕಾಗಿ ವೇದಿಕೆಗಳನ್ನು ನೀಡಿದ್ರೆ, ಅಂದರೆ ತಮ್ಮಲ್ಲಿ ಏನಿರುತ್ತೋ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಡುತ್ತೆ ಅನ್ನೋದನ್ನು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅವಾಸ್ತವಿಕ ಹೋಲಿಕೆಗಳನ್ನು ನೀಡುತ್ತೆ, ಬೇರೆ ಬೇರೆ ಕಂಪ್ಯಾರಿಸನ್ಗಳನ್ನ ಮಾಡ್ಕೊಳ್ತಾ ಹೋಗುತ್ತೆ. ಆನ್ಲೈನ್ ಕಿರುಕುಳ ಮತ್ತು ಮಾಹಿತಿಯ ಓವರ್ಲೋಡ್ಗೆ ಕೊಡುಗೆಯನ್ನು ನೀಡುವಂತಹ ಕೆಲಸವನ್ನು ಮಾಡುತ್ತೆ. ವಿದ್ಯಾರ್ಥಿಗಳು ಆಂತರಿಕ ಪ್ರಕ್ಷುಬ್ಧತೆಯೊಂದಿಗೆ ಮೌನವಾಗಿ ಹೋರಾಡುವಾಗ ಪರಿಪೂರ್ಣತೆಯನ್ನು ಕಾಪಾಡಿಕೊಳ್ಳಲು ಒತ್ತಡವನ್ನು ಅನುಭವಿಸ್ಬೋದು. ಇದು ಮುಖ್ಯ ಆಗಿರುತ್ತೆ. ಇನ್ನು ಕಳೆದುಕೊಳ್ಳುತ್ತೇವೆ ಎನ್ನುವ ಭಯವನ್ನು ರೂಪಿಸುತ್ತೆ. ನಾವೇನೋ ಕಳೆದುಕೊಳ್ತಾ ಇದ್ದೀವಿ ಅನ್ನೋದನ್ನು ರೂಪಿಸುವಂಥದ್ದು. ತಾವು ಸಾಮಾಜಿಕ ವ್ಯವಸ್ಥೆಯಲ್ಲಿ ತಮ್ಮನ್ನು ಸರಿಯಾಗಿ ತೊಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಅಸಮರ್ಪಕತೆಯ ಭಾವನೆಯನ್ನು ಅದು ಉಲ್ಬಣಗೊಳಿಸ್ತಾ ಇತ್ತು. ನಾವೇನೂ ಇಲ್ಲ,
ನಮಗೇನು ಸಿಗ್ತಾ ಇಲ್ಲ, ನಾವೇನೂ ಪಡ್ಕೊಳ್ಳೋದಕ್ಕೆ ಆಗೋಲ್ಲ, ನಾನು ಬದುಕಿದ್ದು ಪ್ರಯೋಜನ ಅನ್ನುವಂಥ ಮನೋಭಾವನೆಯನ್ನು ವಿದ್ಯಾರ್ಥಿಗಳು ಬೆಳೆಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಇನ್ನು ನಾವು ಮುಂದಿನ ಅಂಶವನ್ನು ನಾವು ನೋಡೋದಾದರೆ ಆತ್ಮಹತ್ಯೆ ತಡೆಗಟ್ಟುವಿಕೆ ಅನ್ನೋದು. ಆತ್ಮಹತ್ಯೆಯನ್ನು ತಡೆಗಟ್ಟಲೇಬೇಕಾಗಿದೆ, ಅದು ಅನಿವಾರ್ಯ ಆಗಿದೆ. ಏಕೆಂದರೆ ಸಮಾಜದ ದೃಷ್ಟಿಯಿಂದ, ಕುಟುಂಬದ ದೃಷ್ಟಿಯಿಂದ, ವ್ಯಕ್ತಿಯ ದೃಷ್ಟಿಯಿಂದ ಇದು ತುಂಬ ಮುಖ್ಯ. ಇದು ಒಬ್ಬರ ಜವಾಬ್ದಾರಿ ಅಲ್ಲ, ಯಾವುದೋ ಒಂದು ಸಂಸ್ಥೆಯ ಜವಾಬ್ದಾರಿ ಅಲ್ಲ, ಇದು ಸಾಮೂಹಿಕ ಜವಾಬ್ದಾರಿ. ಪ್ರತಿಯೊಬ್ಬರೂ ಕೂಡ ಈ ಜವಾಬ್ದಾರಿಯನ್ನು ಹೊತ್ಕೊಂಡಾಗ ಮಾತ್ರ ಆತ್ಮಹತ್ಯೆಯನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಈ ಆತ್ಮಹತ್ಯೆಯನ್ನು ತಡೆಗಟ್ಟೋದಕ್ಕೆ 6 ಅಂಶಗಳನ್ನು ನಾವು ನೋಡ್ಬೋದು. 1, ಮಾನಸಿಕ ಆರೋಗ್ಯ ಶಿಕ್ಷಣ ಮತ್ತು ಜಾಗೃತಿಯನ್ನು ಮೂಡಿಸಬೇಕು. 2, ಪ್ರವೇಶಿಸಬಹುದಾದ ಸಮಾಲೋಚನಾ ಸೇವೆಗಳನ್ನು ನಾವು ನೀಡಬೇಕಾಗಿರುತ್ತೆ. 3ನೇದು, ಪೋಷಕರ ಬೆಂಬಲ ಮತ್ತು ತಿಳುವಳಿಕೆಯನ್ನು ನೀಡಬೇಕಾಗಿದೆ. ಸಹವರ್ತಿ ಬೆಂಬಲ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗಿದೆ. ಜವಾಬ್ದಾರಿಯುತ ಮಾಧ್ಯಮ ವರದಿಯನ್ನು ಮಾಡಬೇಕಾಗಿದೆ. ನೀತಿ ಮತ್ತು ಸರ್ಕಾರದ ಹಸ್ತಕ್ಷೇಪವನ್ನು ಮಾಡಬೇಕಾಗಿದೆ. ಸ್ನೇಹಿತರೆ, ಹಾಗಾದರೆ ಈ 6 ಅಂಶಗಳ ಕಿರು ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದರೆ, ಮಾನಸಿಕ ಆರೋಗ್ಯ ಶಿಕ್ಷಣ ಮತ್ತು ಜಾಗೃತಿಯನ್ನು ಹೇಗೆ ಮೂಡಿಸೋದು ಅಂತಂದರೆ, ಶಾಲೆಗಳು ಮತ್ತು ವಿಶ್ವವಿದ್ಯಾಲಯಗಳು ಮಾನಸಿಕ ಆರೋಗ್ಯ ಶಿಕ್ಷಣವನ್ನು ತಮ್ಮ ಪಠ್ಯಕ್ರಮದಲ್ಲಿ ಸಂಯೋಜಿಸಬೇಕಾಗಿರುವಂಥದ್ದು ಮುಖ್ಯ ಆಗಿದೆ. ಒತ್ತಡ, ಖಿನ್ನತೆ ಮತ್ತು ಆತ್ಮಹತ್ಯೆ ಸುತ್ತಲಿನ ಸಂಭಾಷಣೆಗಳನ್ನು ಸಾಮಾನ್ಯೀಕರಿಸಬೇಕಾಗಿದೆ. ಅದನ್ನು ತುಂಬ ಎಕ್ಸಾಗರೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿಗಳಲ್ಲಿ ಕಾಣುವಂತಹ ಒಂಟಿತನವನ್ನು ಕಡಿಮೆ ಮಾಡಬೇಕಾಗಿದೆ, ಅದನ್ನು ನಿವಾರಿಸೋದಕ್ಕೆ ಪ್ರಯತ್ನವನ್ನು ಮಾಡಬೇಕಾಗಿದೆ. ಇದರಿಂದ ವಿದ್ಯಾರ್ಥಿಗಳು ಮಾನಸಿಕವಾಗಿ ಸದೃಢರಾಗಿ ತಮ್ಮ ಸಮಸ್ಯೆಯನ್ನು ತಾವೇ ಹೇಳಿಕೊಂಡು ಪರಿಹಾರವನ್ನು ಕಂಡುಕೊಳ್ತಾರೆ. ಯಾವ ವ್ಯಕ್ತಿ ಮಾನಸಿಕವಾಗಿ ಗೊಂದಲದಲ್ಲಿರುತ್ತಾನೋ ಅವನೇ ಹೇಳಿಕೊಳ್ಳುವಂತಹ ಮನಸ್ಥಿತಿಗೆ ಬಂದುಬಿಟ್ರೆ ಅದಕ್ಕೆ ಸುತ್ತಲಿನ ವಾತಾವರಣ ಸಪೋರ್ಟ್ ಮಾಡಿ ಪರಿಹಾರವನ್ನು ಹುಡುಕೊಳ್ಬೋದಾಗಿದೆ. ಇನ್ನು ಪ್ರವೇಶಿಸಬಹುದಾದ ಸಮಾಲೋಚನಾ ಸೇವೆಗಳು ಏನೆಲ್ಲ ಮಾಡ್ಬೋದು? ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗಳು ಕೂಡ ಉಚಿತವಾಗಿ ಸಮಾಲೋಚನಾ ಸೇವೆಯನ್ನು ನೋಡಬೇಕು ಮತ್ತು ಗೌಪ್ಯತೆಯನ್ನು ನೀಡಬೇಕು. ಅವನು ಮಾನಸಿಕವಾಗಿ ಗೊಂದಲಕ್ಕೊಳಗಾಗಿದ್ದಾನೆ ಅಂದ ತಕ್ಷಣ ನಾವು ಮಾನಸಿಕ ರೋಗಿ ಅಂದ ತಕ್ಷಣ ಅವನ ಹುಚ್ಚ ಅನ್ನೋ ಲೆವೆಲ್ಗೆ ಟ್ರೀಟ್ ಮಾಡಿಬಿಡ್ತೀವಿ. ಹಾಗಾಗಿ ಎಲ್ಲ ಮಾನಸಿಕ ರೋಗಗಳು ಹುಚ್ಚರಲ್ಲ, ಮಾನಸಿಕವಾಗಿ ಖಿನ್ನತೆಗಳು ಅವರನ್ನು ಸುಲಭವಾಗಿ ಆಚೆ ತರಬಹುದಾಗಿದೆ. ಸ್ನೇಹಿತರೆ, ಗೌಪ್ಯ ಮತ್ತು ಉತ್ತಮ ವೃತ್ತಿಪರ ಮಾನಸಿಕ ಬೆಂಬಲವನ್ನು ಒದಗಿಸ್ಕೊಡ್ಬೇಕಾಗಿದೆ. ತಮ್ಮ ಕಾಲೇಜುಗಳಲ್ಲಿ ತರಬೇತಿ ಪಡೆದ ಸಲಹೆಗಾರರನ್ನು ಹೊಂದಿರಬೇಕಾಗಿರುತ್ತೆ. ಅಪಾಯದಲ್ಲಿರುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಸಮಯಕ್ಕೆ ಸರಿಯಾಗಿ ಮಧ್ಯಪ್ರವೇಶಿಸಿದರೆ ಅವರ ಮಾನಸಿಕ ಸಮಸ್ಯೆಗಳಿಂದ ಹೊರತರೋದಕ್ಕೆ ಸಹಕಾರಿಯಾಗುತ್ತೆ. ನಾವು ಅವರನ್ನು ಮೊದಲು ಮಾನಸಿಕ ಸಮಸ್ಯೆಗಳಿಂದ ಹೊರತರುವಂತಹ ಪ್ರಯತ್ನವನ್ನು ಮಾಡಬೇಕಾಗಿದೆ. ಇನ್ನು 3ನೇದು, ಪೋಷಕರ ಬೆಂಬಲ ಮತ್ತು ತಿಳುವಳಿಕೆ. ಇದು ಬಹಳ ಮುಖ್ಯ. ವಿದ್ಯಾರ್ಥಿಗಳು ತಾವು ಮಾನಸಿಕ ಸಮಸ್ಯೆಯಿಂದ ಆಚೆ ಬರಬೇಕು ಅಂದರೆ ಅಥವಾ ಆತ್ಮಹತ್ಯೆಯ ಪ್ರಯತ್ನಗಳಿಂದ ಆಚೆ ಬರಬೇಕು ಅಂದರೆ ಪೋಷಕರ ಬೆಂಬಲ ಮತ್ತು ತಿಳುವಳಿಕೆ ಮುಖ್ಯ. ಮಕ್ಕಳ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಪೋಷಕರ ಪಾತ್ರ ಬಹಳ ಮುಖ್ಯ ಆಗಿರುವಂಥದ್ದು. ಮಕ್ಕಳು ತಮ್ಮ ಭಯ ಮತ್ತು ವೈಫಲ್ಯಗಳನ್ನು ವ್ಯಕ್ತಪಡಿಸೋದಕ್ಕೆ ಸುರಕ್ಷಿತವಾಗಿರುವಂತೆ ಭಾವಿಸುವ ಮುಕ್ತ ಸಂವಹನದ ವಾತಾವರಣವನ್ನು ಪೋಷಕರು ಬೆಳೆಸ್ಕೊಳ್ಬೇಕಾಗಿದೆ. ಇದು ಮುಖ್ಯ ಆಗಿದೆ. ಪ್ರೋತ್ಸಾಹ ಅನ್ನೋದು ಬೇಷರತ್ತಾಗಿರ್ಬೇಕು. ನಾನು ನಿನಗೆ ಸಪೋರ್ಟಿವ್ ಆಗಿದ್ದೀನಿ, ನೀನು ಎದುರ್ಕೋಬೇಡ ಅನ್ನುವಂಥ ಒಂದು ಮಾನಸಿಕ ಸ್ಥೈರ್ಯವನ್ನು ತುಂಬಬೇಕಾಗಿದೆ. ಯಶಸ್ಸು ಮಾತ್ರ ಮೌಲ್ಯದ ಅಳತೆ ಆಗಿರಬಾರ್ದು ಅಂತ ಅಂದ್ಕೊಳ್ಬೇಕಾಗಿದೆ. ಎಲ್ಲ ಸಕ್ಸಸ್ ಆದರೆ ಮಾತ್ರ ಅದನ್ನು ಅಳತೆ ಹಾಕಬೇಕು ಅಥವಾ ಒಳ್ಳೆ ಮಾರ್ಕ್ಸ್ ಮಾತ್ರ ಸಕ್ಸಸ್ಸು ಅಂತ ಅನ್ಕೋಬಾರ್ದು. ಮಕ್ಕಳನ್ನು ಒತ್ತಡ ಮತ್ತು ಮಾನಸಿಕ ಸಮಸ್ಯೆಗಳಿಂದ ಆವಾಗ ಹೊರತರಬಹುದಾಗಿದೆ. ಸ್ನೇಹಿತರೆ, ಇನ್ನು ನಾವು 4ನೇದು ನೋಡೋದಾದರೆ ಸಹವರ್ತಿ ಬೆಂಬಲ ಕಾರ್ಯಕ್ರಮಗಳು ತುಂಬ ಮುಖ್ಯ ಆಗಿರುತ್ತೆ. ಇಲ್ಲಿ ಸಹವರ್ತಿ ಮಾರ್ಗದರ್ಶನ ಮಾನಸಿಕ ಸಮಸ್ಯೆಗಳಲ್ಲಿ ಹೆಚ್ಚು ಸಹಾಯ. ಅದು ಪೀರ್ ಗ್ರೂಪ್ ಅಂತ ಏನಿರುತ್ತೋ, ಫ್ರೆಂಡ್ಸ್ ಗ್ರೂಪ್ ಅಂತ ಏನಿರುತ್ತೋ ಅವರು ಮಾನಸಿಕವಾಗಿ ಅವರನ್ನು ತೊಂದರೆಗಳಿಂದ ಅವರನ್ನು ಹೊರತರೋದಕ್ಕೆ ಸಾಧ್ಯ. ಶಾಲಾ ಕಾಲೇಜುಗಳಲ್ಲಿ ಬೆಂಬಲ ಗುಂಪುಗಳು, ವಿದ್ಯಾರ್ಥಿ ನೇತೃತ್ವದ ಮಾನಸಿಕ ಆರೋಗ್ಯ ಉಪಕ್ರಮಗಳು ಸರಿ ಅನಿಸುತ್ತೆ. ಇನ್ನು ಮಾನಸಿಕ ಆರೈಕೆಯ ಸಮುದಾಯವನ್ನು ಸೃಷ್ಟಿಸುವುದರಿಂದ ಸಂಕಷ್ಟದಲ್ಲಿ ಸಿಲುಕಿರುವವರನ್ನು ಅರ್ಥ ಮಾಡಿಕೊಂಡು ಅವರ ಜೀವವನ್ನು ಉಳಿಸುವಂತಹ ಕೆಲಸವನ್ನು ಮಾಡಬಹುದಾಗಿದೆ. ಸ್ನೇಹಿತರೆ, ಇನ್ನು ನಾವು 5ನೇದು ನೋಡೋದಾದರೆ ಜವಾಬ್ದಾರಿಯುತ ಮಾಧ್ಯಮ ವರದಿ ಮಾಡುವಿಕೆ ಅಂತ. ಇದು ಮಾಧ್ಯಮಗಳ ವರದಿ ತುಂಬ ಮುಖ್ಯ ಆಗಿರುವಂಥದ್ದು. ಯಾಕೆಂದರೆ ಮಾಧ್ಯಮಗಳು ಜವಾಬ್ದಾರಿಯನ್ನು ಮಾಡಿದ್ರೆ ಸಮಾಜವನ್ನು ದಾರಿ ತಪ್ಪಿಸುವಂತಹ ಕೆಲಸ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳ ಆತ್ಮಹತ್ಯೆಯ ಬಗ್ಗೆ ಮಾಧ್ಯಮಗಳು ವರದಿ ಮಾಡುವಾಗ ಸಂವೇದನಾಶೀಲತೆಯನ್ನು ತಪ್ಪಿಸಬೇಕು, ಸಂವೇದನಾಶೀಲತೆಯನ್ನು ಹೆಚ್ಚು ಮಾಡಬಾರ್ದು. ನೈತಿಕ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು. ನೈತಿಕವಾದ ಮಾರ್ಗಸೂಚಿಗಳು ಏನೇನೆಲ್ಲ ಇರುತ್ತೋ ಅದನ್ನೆಲ್ಲ ಅನುಸರಿಸಿ ಆತ್ಮಹತ್ಯೆ ವಿಧಾನಗಳನ್ನು ವಿವರಿಸ್ಕೊಳ್ಳೋದು. ಬಹಳ ಕಡೆ ಏನಾಗ್ತಾ ಇದೆ ಅಂದರೆ ಆತ್ಮಹತ್ಯೆ ಹೇಗೆ ಮಾಡ್ತಿದ್ದಾರೆ ಅನ್ನೋದನ್ನು ಸೋಷಿಯಲ್ ಮೀಡಿಯಾ ಅಥವಾ ಮೀಡಿಯಾಗಳ ಮೂಲಕ ನೋಡಿಕೊಂಡು ಅವರು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ. ಇಂತಹ ವಿಧಾನಗಳನ್ನು ವಿವರಿಸಬಾರದು. ಅದರಿಂದ ಆಗುವಂತಹ ತೊಂದರೆಗಳೇನು, ಅದರಿಂದ ಹೊರಬರುವ ವಿಧಾನಗಳನ್ನು ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಾಗಲಿ ತೋರಿಸಬೇಕಾಗುತ್ತೆ. ಇದರಿಂದ ಅದೇ ರೀತಿ ಆತ್ಮಹತ್ಯೆಗೆ ಪ್ರಚೋದನೆ ನೀಡೋದನ್ನು ತಡಿಬೋದಾಗಿದೆ. ಸ್ನೇಹಿತರೆ, ಇನ್ನು 6ನೇದು ನೀತಿ ಮತ್ತು ಸರ್ಕಾರದ ಹಸ್ತಕ್ಷೇಪ. ರಾಷ್ಟ್ರೀಯ ನೀತಿಗಳು ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯಕ್ಕೆ ಆದ್ಯತೆಯನ್ನು ನೀಡಬೇಕು. ಮಾನಸಿಕ ಆರೋಗ್ಯಕ್ಕೆ ಆದ್ಯತೆಯನ್ನು ನೀಡಿದೆ, ಆದರೆ ಅವ್ಯಾವುದು ಕೂಡ ಎಫೆಕ್ಟಿವ್ ಆಗಿಲ್ಲ ಅನ್ನೋದು ಮುಖ್ಯ. ಇನ್ನು ಸಮಾಲೋಚನಾ ಸೇವೆಗಳು, ಸಹಾಯವಾಣಿಗಳು ಮತ್ತು ಮಾನಸಿಕ ಆರೋಗ್ಯ ಅಭಿಯಾನಗಳಿಗೆ ಹಣಕಾಸು ಒದಗಿಸುವುದು ಅತ್ಯಗತ್ಯವಾಗಿದೆ. ನಾವು ಇತ್ತೀಚಿನ ದಿನಗಳಲ್ಲಿ ಭಾರತದಂಥ ರಾಷ್ಟ್ರಗಳಲ್ಲಿ ಮಾನಸಿಕ ತೊಂದರೆ ಅಂದರೆ ಅದು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗೋದಿಲ್ಲ, ಆ ಥರ ಆಗಿರೋದು. ಸರ್ಕಾರಗಳು ಅತಿಯಾದ ಶೈಕ್ಷಣಿಕ ಒತ್ತಡವನ್ನು ತಡೆಗಟ್ಟಬೇಕು. ಶೈಕ್ಷಣಿಕ ಒತ್ತಡಗಳನ್ನು ಪೋಷಕರಿಂದಾಗಲಿ ಶಿಕ್ಷಣ ಸಂಸ್ಥೆಗಳಿಂದಾಗಲಿ ಹೆಚ್ಚು ಮಾಡೋದನ್ನು ತಡೆಗಟ್ಟೋ ಕೆಲಸ ಮಾಡಬೇಕು. ವಿದ್ಯಾರ್ಥಿಗಳನ್ನು ವಿಷಕಾರಿ ಸ್ಪರ್ಧಾತ್ಮಕ
ಮನೋಭಾವಗಳನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಾಗಿದೆ ಸ್ನೇಹಿತರೆ. ಇನ್ನು ನಾವು ನೆಕ್ಸ್ಟ್ ನೋಡೋದಾದರೆ ಉಪಸಂಹಾರಕ್ಕೆ ಹೋಗೋಣ. ಅಂದರೆ ವಿದ್ಯಾರ್ಥಿ ಆತ್ಮಹತ್ಯೆಯು ವಿವೇಕಕ್ಕಿಂತ ಯಶಸ್ಸು ಹೆಚ್ಚಾಗಿ ಗೌರವಿಸುವ ಸಮಾಜದ ದುರಂತ ಅಭಿವ್ಯಕ್ತಿ ಅಂತ. ಅಂದರೆ ನಮಗೆ ವಿವೇಚನೆ ಮುಖ್ಯ, ಸಂಬಂಧಗಳು ಮುಖ್ಯ, ಅದನ್ನು ಬಿಟ್ಟು ಸಕ್ಸಸ್ ಅಥವಾ ಮಾರ್ಕ್ಸ್ ಮುಖ್ಯ ಅಲ್ಲ ಅನ್ನೋದನ್ನು ನಾವು ಅರ್ಥಕೋಬೇಕಾಗಿದೆ. ಶಿಕ್ಷಣ ಸಾಧನೆ ಮತ್ತು ಭಾವನಾತ್ಮಕ ಸ್ಥಿತಿಸ್ಥಾಪಕತ್ವವನ್ನು ನಾವು ಹೇಗೆ ಗ್ರಹಿಸ್ತೇವೆ ಎಂಬುದರಲ್ಲಿ ಆಳವಾಗಿ ಬೇರೂರುವ ಸಮಸ್ಯೆಗಳನ್ನು ಇದು ಪ್ರತಿಬಿಂಬಿಸ್ತದೆ. ಕಳೆದು ಹೋದ ಪ್ರತಿಯೊಂದು ಜೀವನವೂ ನಾವು ಒಂದು ಸಮಾಜವನ್ನು ಉತ್ತಮವಾಗಿ ಮಾಡಬೇಕಾಗಿದೆ ಎಂಬುದನ್ನು ನೆನಪಿಸುತ್ತೆ. ಹೌದು, ನಾವು ಯಾರ್ಯಾರೆಲ್ಲ ತಮ್ಮ ಜೀವನವನ್ನು ಕಳ್ಕೊಳ್ತಾರೋ ಅವರೆಲ್ಲರೂ ಕೂಡ ಒಂದು ಉತ್ತಮವಾದ ಸಮಾಜವನ್ನು, ಉತ್ತಮ ಸಮಾಜಕ್ಕೆ ಏನನ್ನು ಕೊಡಬೇಕು ಅನ್ನೋದನ್ನು ನೆನಪಿಸುತ್ತೆ. ಯಾವುದೇ ವಿದ್ಯಾರ್ಥಿಯು ತನ್ನ ಜೀವನವನ್ನು ಕೊನೆಗೊಳಿಸುವುದು ಒಂದೇ ಆಯ್ಕೆ ಎಂದು ನಂಬುವಷ್ಟು ಹತಾಶನಾಗಿ ಭಾವಿಸಿದಂತೆ ನೋಡಿಕೊಳ್ಳುವಲ್ಲಿ ಪೋಷಕರು ಮತ್ತು ಶಿಕ್ಷಕರಿಂದ ಹಿಡಿದು ನೀತಿ ನಿರೂಪಕರವರೆಗೆ ಎಲ್ಲರ ಜವಾಬ್ದಾರಿ ಇದಾಗಿದೆ ಸ್ನೇಹಿತರೆ. ನಮ್ಮ ಯುವಕರು ತಮ್ಮ ಭವಿಷ್ಯ ಮತ್ತು ನಮ್ಮ ಸಾಮೂಹಿಕ ಮಾನವೀಯತೆಯ ಸಲುವಾಗಿ ಮಾತನಾಡಬೇಕಾಗಿದೆ. ಜೊತೆಗೆ ಅದಕ್ಕೆ ಸಂಬಂಧಿಸಿದ ತುರ್ತು ಕ್ರಮವೂ ಕೂಡ ಬೇಕಾಗಿದೆ ಸ್ನೇಹಿತರೆ. ಸದೃಢ ಮತ್ತು ಸ್ವಾಸ್ಥ್ಯ ವಿದ್ಯಾರ್ಥಿ ಸಮೂಹ ಸೃಷ್ಟಿಯಾದರೆ ಉತ್ತಮ ಮತ್ತು ಬಲಿಷ್ಠ ಸಮಾಜ ನಿರ್ಮಾಣ ಆಗ್ತದೆ ಅಂತ ಹೇಳ್ತಾ, ಈ ವಿಚಾರದ ಬಗ್ಗೆ ಯಾವುದೇ ವಿದ್ಯಾರ್ಥಿ ಆಗಲಿ ಸ್ನೇಹಿತರೆ, ಹತಾಶರಾಗಬೇಡಿ. ಏನೇ ಸಮಸ್ಯೆಗಳಾಗಲಿ ನೀವು ಧೈರ್ಯವಾಗಿ ನಿಮ್ಮ ಪೇರೆಂಟ್ಸ್ಗಳು ಹೇಳ್ಕೊಳ್ಳಿ, ಟೀಚರ್ಸ್ಗಳ ಜೊತೆ ಹೇಳ್ಕೊಳ್ಳಿ. ಅದರಿಂದ ಹೊರಗಡೆ ಬರುವಂಥ ಅಥವಾ ಕೌನ್ಸಿಲಿಂಗ್ಗೆ ಅಂತ ಆಪ್ತ ಸಮಾಲೋಚನೆಗೆ ಅಂತಲೇ ಪ್ರತಿಯೊಂದು ಜಿಲ್ಲೆಯ ತಾಲೂಕು ಕೇಂದ್ರಗಳಲ್ಲಿ ಆಪ್ತ ಸಮಾಲೋಚಕರಿದ್ದ ಅವರನ್ನು ಭೇಟಿ ಮಾಡಿ ನಿಮ್ಮ ಮಾನಸಿಕ ಖಿನ್ನತೆಯಿಂದ ಅಥವಾ ಆತ್ಮಹತ್ಯೆಯ ಮನಸ್ಥಿತಿಯಿಂದ ಆಚೆ ಬರೋದಕ್ಕೆ ನೀವು ಪ್ರಯತ್ನ ಪಡಿ. ಒಂದು ಸಾರಿ ನೀವು ಜೀವವನ್ನು ಕಳ್ಕೊಂಡ್ರೆ ನಿಮ್ಮ ಜೀವನ ಅಲ್ಲಿಗೆ ಹೆಂಡು. ಹಾಗಾಗಿ ಜೀವವನ್ನು ಉಳಿಸ್ಕೊಳ್ಳಿ, ಜೀವನವನ್ನು ಬೆಳೆಸಿ ಅಂತ ಹೇಳ್ತಾ ಮತ್ತೊಂದು ಪ್ರಬಂಧದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.